ನೀವೇನಾದ್ರೂ ಮ್ಯಾಟ್ರಿಮೋನಿ ಆಪ್ನಲ್ಲಿ ಹುಡುಗರನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮ್ಮ ದುಡ್ಡನ್ನೆಲ್ಲ ದೋಚಿಬಿಡ್ತಾರೆ. ಹೇಗೆ ಅಂತ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ ನೀವೇ ಎಚ್ಚೆತ್ಕೊಳ್ಳಿ. ಈ ಆಸಾಮಿಯನ್ನೊಮ್ಮೆ ಸರಿಯಾಗಿ ನೋಡಿ. ಈತನ ಹೆಸರು ಜೈ ಭೀಮ್ ಪಡಕೋಟಿ ಅಂತ. ವಿಜಯಪುರ ಜಿಲ್ಲೆಯ ಹಿಟ್ಟನಹಳ್ಳಿ ಗ್ರಾಮದ ನಿವಾಸಿ. ನೋಡೋಕಷ್ಟೇ ಇವನು ಸುರಸುಂದ್ರ, ಆದ್ರೆ ಮಾಡೋದೆಲ್ಲ ಬರೀ ಧೋಖಾ, ಹಾಕೋದೆಲ್ಲ ಬರೀ ಪಂಗನಾಮ. ಮ್ಯಾಟ್ರಿಮನಿ ಬಳಸ್ತೀರಾ? ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣ ಮಾಯ. ಕೇವಲ SSLC ಓದಿರೋ ಇವನು ದುಡಿದು ತಿನ್ನೋ ಯಾವ ಕೆಲಸ ಕೂಡ ಮಾಡಲ್ಲ. ಮದುವೆಯಾದ ಹೆಣ್ಣು ಮಕ್ಕಳು, ಹುಡುಗ ಹುಡುಕೋ ಹುಡುಗಿಯರೇ ಇವನ ಟಾರ್ಗೆಟ್. ಈತನ ಮನೆ ಹಾಳು ಕೆಲಸ ಕೇಳಿದ್ರೆ ನೀವು ಕೂಡ ಛೀ ಥೂ ಅಂತೀರಾ. ಮ್ಯಾಟ್ರಿಮನಿ ದೋಖಾ. ಮ್ಯಾಟ್ರಿಮನಿ ಆಪ್ಗಳಲ್ಲಿ ಯುವತಿಯರಿಗೆ ಗಾಳ. 2021ರಲ್ಲಿ ಯುವತಿ ಜೊತೆ ಜೈ ಭೀಮ್ ಮದುವೆ. ಕೆಲವೇ ದಿನಗಳಲ್ಲಿ ಪತ್ನಿಗೆ ಜೈ ಭೀಮ್ ಕಿರುಕುಳ. 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು. ಕೊನೆಗೂ ಈ ಖಿಲಾಡಿಯನ್ನ ಬಂಧಿಸಿದ ಪೊಲೀಸರು. ಈ ಜೈ ಭೀಮ್ ಪಡಕೋಟಿ ತನ್ನ ಸುಂದರ ಫೋಟೋಗಳನ್ನ ಮ್ಯಾಟ್ರಿಮನಿ ಆಪ್ಗಳಲ್ಲಿ ಹಾಕಿ ಯುವತಿಯರ ನಂಬರ್ ಪಡೆದು ಯಾಮರಿಸುತ್ತಿದ್ದ. ಇದೇ ರೀತಿ 2021ರಲ್ಲಿ ಕೊಪ್ಪಳ ತಾಲೂಕಿನ ಹಳ್ಳಿಯೊಂದರ ಯುವತಿಯನ್ನ ನಂಬಿಸಿ ಮದುವೆಯಾಗಿದ್ದ. ಆದ್ರೆ ಕೆಲವೇ ದಿನಗಳಲ್ಲಿ ಪತ್ನಿಗೆ ಕಿರುಕುಳ ಕೊಡಲು ಆರಂಭಿಸಿದ್ದ. ನೊಂದ ಪತ್ನಿ 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಾನ್ ಬೇಲೆಬಲ್ ವಾರಂಟ್ ಇದ್ರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಈ ಕಿಲಾಡಿ ಕೊನೆಗೂ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯ ಅತಿಥಿಯಾಗಿದ್ದಾನೆ. ಇನ್ನು ಬಂಧನದ ಬಳಿಕ ಈತನ ಮತ್ತಷ್ಟು ಕರಾಳ ಮುಖ ಹೊರಬಿದ್ದಿದೆ. ಮದುವೆ ಆಯಿತು ಸರ್. ಕೋವಿಡ್ ಟೈಮಲ್ಲೇ ಮದುವೆ ಮಾಡ್ಕೊಂಡಿದ್ದಾನೆ. ಅಂದರೆ ಸ್ವಲ್ಪ ನಂಗೆ ಮದುವೆ ಆಗೋ ಟೈಮಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯಿತು. ನನಗೆ ಗೊತ್ತಾದಾಗ ನನ್ನ ಭಾಳ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ನಿಮ್ಮ ಫ್ಯಾಮ್ಲಿನ ಉಳಿಸಲ್ಲ ನಾನು, ನಿಮ್ಮ ಅಮ್ಮನ ಉಳಿಸಲ್ಲ, ನಿನ್ನ ತಮ್ಮನ ಉಳಿಸಲ್ಲ, ನಿನ್ನ ತಮ್ಮಂಗೂ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೂ 1-2 ಲಕ್ಷ ದುಡ್ಡಿಸ್ಕೊಂಡಿದ್ದಾನೆ ಅಮ್ಮನ ಹತ್ರ. ಆಮೇಲೆ ಅಮ್ಮನ ಹತ್ರ ಇನ್ನೊಂದೇನೋ ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಒಂದು 50,000 ರೂಪಾಯಿ ದುಡ್ಡಿಸ್ಕೊಂಡಿದ್ದಾನೆ. ಮದುವೆ ಆಗಿ ಒಂದು 5 ದಿನಕ್ಕೆ ಗೊತ್ತಾಗಿತ್ತು ಅವ್ನು KB ಕೆಲಸದಲ್ಲಿ ಇಲ್ಲ, ಒಂದು ಕೊಲೆ ಮಾಡಿ ಮನೆಗಿದ್ದಾನೆ ಅಂತ ಅವಾಗ ಗೊತ್ತಾಗಿದೆ ಸರ್ ನನಗೆ. ಆ ಹುಡುಗಿನ ಮದುವೆಗೆ ಕೊಲೆ ಮಾಡಿದಾನೆ ಅಂತ ಗೊತ್ತಾಯಿತು, ಸುನೀತಾ ಅನ್ನೋ ಹುಡುಗಿನ. ಜೈ ಭೀಮ್ ಬಂಧನದ ಬಳಿಕ ಆತನ ಮೇಲೆ ರಾಜ್ಯದ 9 ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳಿರೋದು ಗೊತ್ತಾಗಿದೆ. ಈತನ ವಿರುದ್ಧ ಒಂದು ಕೊಲೆ ಆರೋಪ, ಮದುವೆ ಹೆಸರಲ್ಲಿ ಮಹಿಳೆಯರಿಗೆ ವಂಚಿಸಿದ ಆರೋಪವಿದೆ. ಅಷ್ಟೇ ಅಲ್ಲ, ಕೆಲಸ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ಕಳಿಸಲಾಗಿತ್ತು. ರೀಸೆಂಟ್ಲಿ ನಮ್ಮ ಪ್ರಯತ್ನದಿಂದ ಇವರು JC ಆಗಿತ್ತು. ಸೊ ಇವ್ರ ಹಿನ್ನೆಲೆ ನಾವು ವಿಚಾರಿಸಲಾಗ ನಮ್ಮ IT ಇದರಲ್ಲಿ ಚೆಕ್ ಮಾಡಿದಾಗ ಇವ್ರ ಮೇಲೆ ಸುಮಾರು 11 ಪ್ರಕರಣಗಳು 9 ಸ್ಟೇಷನ್ಗಳಲ್ಲಿ ಇದ್ದುದು ಕಂಡುಬಂದಿದ್ದು. ನಾವು ಬೇರೆ ಸ್ಟೇಷನ್ಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಈ ಕೇಸ್ನಲ್ಲಿ ನಮ್ಮ CPI ಆಂಜನೇಯ ಹಾಗೂ ಸಿಬ್ಬಂದಿಯವರು ತುಂಬ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರಿಗೆ ಪ್ರಶಂಸಿಸುತ್ತಾ ನಾವು ನಗದು ಬಹುಮಾನ ಕೂಡ ಅವರಿಗೆ ಕೊಟ್ಟಿದ್ದೀವಿ. ನೋಡಿದ್ರಲ್ವಾ ಹೇಗೆಲ್ಲ ವಂಚಿಸ್ತಾರೆ ಅಂತ. ಯಾವುದಕ್ಕೂ ಮ್ಯಾಟ್ರಿಮೋನಿಯಲ್ಲಿ ಅಪರಿಚಿತರ ಜೊತೆ ಮೆಸೇಜ್ ಮಾಡೋಕ್ಕೂ ಮುನ್ನ ಎಚ್ಚರ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ. ನೀವೇನಾದ್ರೂ ಮ್ಯಾಟ್ರಿಮೋನಿ ಆಪ್ನಲ್ಲಿ ಹುಡುಗರನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮ್ಮ ದುಡ್ಡನ್ನೆಲ್ಲ ದೋಚಿಬಿಡ್ತಾರೆ. ಹೇಗೆ ಅಂತ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ ನೀವೇ ಎಚ್ಚೆತ್ಕೊಳ್ಳಿ. ಈ ಆಸಾಮಿಯನ್ನೊಮ್ಮೆ ಸರಿಯಾಗಿ ನೋಡಿ. ಈತನ ಹೆಸರು ಜೈ ಭೀಮ್ ಪಡಕೋಟಿ ಅಂತ. ವಿಜಯಪುರ ಜಿಲ್ಲೆಯ ಹಿಟ್ಟನಹಳ್ಳಿ ಗ್ರಾಮದ ನಿವಾಸಿ. ನೋಡೋಕಷ್ಟೇ ಇವನು ಸುರಸುಂದ್ರ, ಆದ್ರೆ ಮಾಡೋದೆಲ್ಲ ಬರೀ ಧೋಖಾ, ಹಾಕೋದೆಲ್ಲ ಬರೀ ಪಂಗನಾಮ. ಮ್ಯಾಟ್ರಿಮನಿ ಬಳಸ್ತೀರಾ? ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣ ಮಾಯ. ಕೇವಲ SSLC ಓದಿರೋ ಇವನು ದುಡಿದು ತಿನ್ನೋ ಯಾವ ಕೆಲಸ ಕೂಡ ಮಾಡಲ್ಲ. ಮದುವೆಯಾದ ಹೆಣ್ಣು ಮಕ್ಕಳು, ಹುಡುಗ ಹುಡುಕೋ ಹುಡುಗಿಯರೇ ಇವನ ಟಾರ್ಗೆಟ್. ಈತನ ಮನೆ ಹಾಳು ಕೆಲಸ ಕೇಳಿದ್ರೆ ನೀವು ಕೂಡ ಛೀ ಥೂ ಅಂತೀರಾ. ಮ್ಯಾಟ್ರಿಮನಿ ದೋಖಾ. ಮ್ಯಾಟ್ರಿಮನಿ ಆಪ್ಗಳಲ್ಲಿ ಯುವತಿಯರಿಗೆ ಗಾಳ. 2021ರಲ್ಲಿ ಯುವತಿ ಜೊತೆ ಜೈ ಭೀಮ್ ಮದುವೆ. ಕೆಲವೇ ದಿನಗಳಲ್ಲಿ ಪತ್ನಿಗೆ ಜೈ ಭೀಮ್ ಕಿರುಕುಳ. 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು. ಕೊನೆಗೂ ಈ ಖಿಲಾಡಿಯನ್ನ ಬಂಧಿಸಿದ ಪೊಲೀಸರು.
ಈ ಜೈ ಭೀಮ್ ಪಡ್ಕೋಟಿ ತನ್ನ ಸುಂದರ ಫೋಟೋಗಳನ್ನ ಮ್ಯಾಟ್ರಿಮೋನಿ ಆಪ್ಗಳಲ್ಲಿ ಹಾಕಿ ಯುವತಿಯರ ನಂಬರ್ ಪಡೆದು ಯಾಮರಿಸುತ್ತಿದ್ದ. ಇದೇ ರೀತಿ 2021ರಲ್ಲಿ ಕೊಪ್ಪಳ ತಾಲೂಕಿನ ಹಳ್ಳಿಯೊಂದರ ಯುವತಿಯನ್ನ ನಂಬಿಸಿ ಮದುವೆಯಾಗಿದ್ದ. ಆದರೆ ಕೆಲವೇ ದಿನಗಳಲ್ಲಿ ಪತ್ನಿಗೆ ಕಿರುಕುಳ ಕೊಡಲು ಆರಂಭಿಸಿದ್ದ. ನೊಂದ ಪತ್ನಿ 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಾನ್ ಬೇಲೆಬಲ್ ವಾರಂಟ್ ಇದ್ರೂ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಈ ಕಿಲಾಡಿ ಕೊನೆಗೂ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯ ಅತಿಥಿಯಾಗಿದ್ದಾನೆ. ಇನ್ನು ಬಂಧನದ ಬಳಿಕ ಈತನ ಮತ್ತಷ್ಟು ಕರಾಳ ಮುಖ ಹೊರಬಿದ್ದಿದೆ. ಮದುವೆ ಆಯಿತು ಸರ್, ಕೋವಿಡ್ ಟೈಮಲ್ಲೇ ಮದುವೆ ಮಾಡ್ಕೊಂಡಿದ್ದಾನೆ. ಅಂದರೆ ಸ್ವಲ್ಪ ನಂಗೆ ಮದುವೆ ಆಗೋ ಟೈಮಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯಿತು. ನನಗೆ ಗೊತ್ತಾದಾಗ ನನ್ನ ಭಾಳ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ. ನಿಮ್ಮ ಫ್ಯಾಮ್ಲಿನ ಉಳಿಸಲ್ಲ ನಾನು, ನಿಮ್ಮ ಅಮ್ಮನ ಉಳಿಸಲ್ಲ, ನಿನ್ನ ತಮ್ಮನ ಉಳಿಸಲ್ಲ, ನಿನ್ನ ತಮ್ಮಂಗೂ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೂ 1-2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಅಮ್ಮನ ಹತ್ರ. ಆಮೇಲೆ ಅಮ್ಮನ ಹತ್ರ ಇನ್ನೊಂದೇನೋ ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಒಂದು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ. ಮದುವೆ ಆಗಿ ಒಂದು 5 ದಿನಕ್ಕೆ ಗೊತ್ತಾಗಿತ್ತು ಅವ್ನು KB ಕೆಲಸದಲ್ಲಿ ಇಲ್ಲ, ಒಂದು ಕೊಲೆ ಮಾಡಿ ಮನೆಗಿದ್ದಾನೆ ಅಂತ ಅವಾಗ ಗೊತ್ತಾಗಿದೆ ಸರ್ ನನಗೆ. ಆ ಹುಡುಗಿನೂ ಮದುವೆಗೆ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಯಿತು, ಸುನೀತಾ ಅನ್ನೋ ಹುಡುಗಿನ. ಜೈ ಭೀಮ್ ಬಂಧನದ ಬಳಿಕ ಆತನ ಮೇಲೆ ರಾಜ್ಯದ 9 ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳಿರೋದು ಗೊತ್ತಾಗಿದೆ. ಈತನ ವಿರುದ್ಧ ಒಂದು ಕೊಲೆ ಆರೋಪ, ಮದುವೆ ಹೆಸರಲ್ಲಿ ಮಹಿಳೆಯರಿಗೆ ವಂಚಿಸಿದ ಆರೋಪವಿದೆ. ಅಷ್ಟೇ ಅಲ್ಲ, ಕೆಲಸ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ಕಳಿಸಲಾಗಿತ್ತು. ರೀಸೆಂಟ್ಲಿ ನಮ್ಮ ಪ್ರಯತ್ನದಿಂದ ಇವರು JC ಆಗಿತ್ತು. ಸೊ ಇವ್ರ ಹಿನ್ನೆಲೆ ನಾವು ವಿಚಾರಿಸಲಾಗ ನಮ್ಮ IT ಇದರಲ್ಲಿ ಚೆಕ್ ಮಾಡಿದಾಗ ಇವ್ರ ಮೇಲೆ ಸುಮಾರು 11 ಪ್ರಕರಣಗಳು 9 ಸ್ಟೇಷನ್ಗಳಲ್ಲಿ ಇದ್ದುದು ಕಂಡು ಬಂದಿದ್ದು. ನಾವು ಬೇರೆ ಸ್ಟೇಷನ್ಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಈ ಕೇಸ್ನಲ್ಲಿ ನಮ್ಮ CPI ಆಂಜನೇಯ ಹಾಗೂ ಸಿಬ್ಬಂದಿಯವರು ತುಂಬ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರಿಗೆ ಪ್ರಶಂಸಿಸುತ್ತಾ ನಾವು ನಗದು ಬಹುಮಾನ ಕೂಡ ಅವರಿಗೆ ಕೊಟ್ಟಿದ್ದೀವಿ. ನೋಡಿದ್ರಲ್ವಾ ಹೇಗೆಲ್ಲ ವಂಚಿಸ್ತಾರೆ ಅಂತ. ಯಾವುದಕ್ಕೂ ಮ್ಯಾಟ್ರಿಮೋನಿಯಲ್ಲಿ ಅಪರಿಚಿತರ ಜೊತೆ ಮೆಸೇಜ್ ಮಾಡೋಕ್ಕೂ ಮುನ್ನ ಎಚ್ಚರ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನೀವೇನಾದ್ರೂ ಮ್ಯಾಟ್ರಿಮೋನಿ ಆಪ್ನಲ್ಲಿ ಹುಡುಗರನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮ್ಮ ದುಡ್ಡನ್ನೆಲ್ಲ ದೋಚಿಬಿಡ್ತಾರೆ. ಹೇಗೆ ಅಂತ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡಿ ನೀವೇ ಎಚ್ಚೆತ್ಕೊಳ್ಳಿ. ಈ ಆಸಾಮಿಯನ್ನೊಮ್ಮೆ ಸರಿಯಾಗಿ ನೋಡಿ. ಈತನ ಹೆಸರು ಜೈ ಭೀಮ್ ಪಡಕೋಟಿ ಅಂತ. ವಿಜಯಪುರ ಜಿಲ್ಲೆಯ ಹಿಟ್ಟನಹಳ್ಳಿ ಗ್ರಾಮದ ನಿವಾಸಿ. ನೋಡೋಕಷ್ಟೇ ಇವನು ಸುರಸುಂದ್ರ, ಆದ್ರೆ ಮಾಡೋದೆಲ್ಲ ಬರೀ ಧೋಖಾ, ಹಾಕೋದೆಲ್ಲ ಬರೀ ಪಂಗನಾಮ. ಮ್ಯಾಟ್ರಿಮನಿ ಬಳಸ್ತೀರಾ? ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣ ಮಾಯ. ಕೇವಲ SSLC ಓದಿರೋ ಇವನು ದುಡಿದು ತಿನ್ನೋ ಯಾವ ಕೆಲಸ ಕೂಡ ಮಾಡಲ್ಲ. ಮದುವೆಯಾದ ಹೆಣ್ಣು ಮಕ್ಕಳು, ಹುಡುಗ ಹುಡುಕೋ ಹುಡುಗಿಯರೇ ಇವನ ಟಾರ್ಗೆಟ್. ಈತನ ಮನೆ ಹಾಳು ಕೆಲಸ ಕೇಳಿದ್ರೆ ನೀವು ಕೂಡ ಛೀ ಥೂ ಅಂತೀರಾ. ಮ್ಯಾಟ್ರಿಮೋನಿ ದೋಖಾ. ಮ್ಯಾಟ್ರಿಮೋನಿ ಆಪ್ಗಳಲ್ಲಿ ಯುವತಿಯರಿಗೆ ಗಾಳ. 2021ರಲ್ಲಿ ಯುವತಿ ಜೊತೆ ಜೈ ಭೀಮ್ ಮದುವೆ. ಕೆಲವೇ ದಿನಗಳಲ್ಲಿ ಪತ್ನಿಗೆ ಜೈ ಭೀಮ್ ಕಿರುಕುಳ. 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು. ಕೊನೆಗೂ ಈ ಕಿಲಾಡಿಯನ್ನ ಬಂಧಿಸಿದ ಪೊಲೀಸರು. ಈ ಜೈ ಭೀಮ್ ಪಡ್ಕೋಟಿ ತನ್ನ ಸುಂದರ ಫೋಟೋಗಳನ್ನ ಮ್ಯಾಟ್ರಿಮೋನಿ ಆಪ್ಗಳಲ್ಲಿ ಹಾಕಿ ಯುವತಿಯರ ನಂಬರ್ ಪಡೆದು ಯಾಮರಿಸುತ್ತಿದ್ದ. ಇದೇ ರೀತಿ 2021ರಲ್ಲಿ ಕೊಪ್ಪಳ ತಾಲೂಕಿನ ಹಳ್ಳಿಯೊಂದರ ಯುವತಿಯನ್ನ ನಂಬಿಸಿ ಮದುವೆಯಾಗಿದ್ದ. ಆದರೆ ಕೆಲವೇ ದಿನಗಳಲ್ಲಿ ಪತ್ನಿಗೆ ಕಿರುಕುಳ ಕೊಡಲು ಆರಂಭಿಸಿದ್ದ. ನೊಂದ ಪತ್ನಿ 2023ರಲ್ಲಿ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಾನ್ ಬೇಲೆಬಲ್ ವಾರಂಟ್ ಇದ್ರೂ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಈ ಕಿಲಾಡಿ ಕೊನೆಗೂ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯ ಅತಿಥಿಯಾಗಿದ್ದಾನೆ. ಇನ್ನು ಬಂಧನದ ಬಳಿಕ ಈತನ ಮತ್ತಷ್ಟು ಕರಾಳ ಮುಖ ಹೊರಬಿದ್ದಿದೆ. ಮದುವೆ ಆಯಿತು ಸರ್, ಕೋವಿಡ್ ಟೈಮಲ್ಲೇ ಮದುವೆ ಮಾಡ್ಕೊಂಡಿದ್ದಾನೆ. ಅಂದರೆ ಸ್ವಲ್ಪ ನಂಗೆ ಮದುವೆ ಆಗೋ ಟೈಮಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯಿತು. ನನಗೆ ಗೊತ್ತಾದಾಗ ನನ್ನ ಭಾಳ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ. ನಿಮ್ಮ ಫ್ಯಾಮ್ಲಿನ ಉಳಿಸಲ್ಲ ನಾನು, ನಿಮ್ಮ ಅಮ್ಮನ ಉಳಿಸಲ್ಲ, ನಿನ್ನ ತಮ್ಮನ ಉಳಿಸಲ್ಲ, ನಿನ್ನ ತಮ್ಮಂಗೂ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೂ 1-2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಅಮ್ಮನ ಹತ್ರ. ಆಮೇಲೆ ಅಮ್ಮನ ಹತ್ರ ಇನ್ನೊಂದೇನೋ ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಒಂದು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ. ಮದುವೆ ಆಗಿ ಒಂದು 5 ದಿನಕ್ಕೆ ಗೊತ್ತಾಗಿತ್ತು ಅವ್ನು KB ಕೆಲಸದಲ್ಲಿ ಇಲ್ಲ, ಒಂದು ಕೊಲೆ ಮಾಡಿ ಮನೆಗಿದ್ದಾನೆ ಅಂತ ಅವಾಗ ಗೊತ್ತಾಗಿದೆ ಸರ್ ನನಗೆ. ಆ ಹುಡುಗಿನೂ ಮದುವೆಗೆ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಯಿತು, ಸುನೀತಾ ಅನ್ನೋ ಹುಡುಗಿನ. ಜೈ ಭೀಮ್ ಬಂಧನದ ಬಳಿಕ ಆತನ ಮೇಲೆ ರಾಜ್ಯದ 9 ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳಿರೋದು ಗೊತ್ತಾಗಿದೆ. ಈತನ ವಿರುದ್ಧ ಒಂದು ಕೊಲೆ ಆರೋಪ, ಮದುವೆ ಹೆಸರಲ್ಲಿ ಮಹಿಳೆಯರಿಗೆ ವಂಚಿಸಿದ ಆರೋಪವಿದೆ. ಅಷ್ಟೇ ಅಲ್ಲ, ಕೆಲಸ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ಕಳಿಸಲಾಗಿತ್ತು. ರೀಸೆಂಟ್ಲಿ ನಮ್ಮ ಪ್ರಯತ್ನದಿಂದ ಇವರು
ಜೆ ಸಿ ಆಗಿತ್ತು. ಸೊ ಇವ್ರ ಹಿನ್ನೆಲೆ ನಾವು ವಿಚಾರಿಸಲಾಗ ನಮ್ಮ IT ಇದರಲ್ಲಿ ಚೆಕ್ ಮಾಡಿದಾಗ ಇವ್ರ ಮೇಲೆ ಸುಮಾರು 11 ಪ್ರಕರಣಗಳು 9 ಸ್ಟೇಷನ್ಗಳಲ್ಲಿ ಇದ್ದುದು ಕಂಡುಬಂದಿದ್ದು. ನಾವು ಬೇರೆ ಸ್ಟೇಷನ್ಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಈ ಕೇಸ್ನಲ್ಲಿ ನಮ್ಮ CPI ಆಂಜನೇಯ ಹಾಗೂ ಸಿಬ್ಬಂದಿಯವರು ತುಂಬ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರಿಗೆ ಪ್ರಶಂಸಿಸುತ್ತಾ ನಾವು ನಗದು ಬಹುಮಾನ ಕೂಡ ಅವರಿಗೆ ಕೊಟ್ಟಿದ್ದೀವಿ. ನೋಡಿದ್ರಲ್ವಾ ಹೇಗೆಲ್ಲ ವಂಚಿಸ್ತಾರೆ ಅಂತ. ಯಾವುದಕ್ಕೂ ಮ್ಯಾಟ್ರಿಮೋನಿಯಲ್ಲಿ ಅಪರಿಚಿತರ ಜೊತೆ ಮೆಸೇಜ್ ಮಾಡೋಕ್ಕೂ ಮುನ್ನ ಎಚ್ಚರ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ,